ಮಧ್ಯಾಹ್ನ ಬೆಂಡೆಕಾಯಿ ಒಣಗಿ ರೊಟ್ಟಿ ಅದೇ ಮಾಡಿ ಅತ್ತಿಗೆ ನಮ್ಮ ತಮ್ಮನ ಬರ್ಡೇ ಗಿಫ್ಟ್ ಇತ್ತವ ಗಿಫ್ಟು ಪ್ರೇ ಮಾಡಿಸಿ ಕೊಡತ್ತೀನಿ. ಇಲ್ಲಿ ನೋಡಿ ಇವರು ಮನೆಗಿದ್ದಾರೆ. ಆಯಿತು ರೆಡಿಯಾಗಿ ಕಂಡಿ ಹಾಕಿ ಹೊಂಟಿದ್ದೀನಿ ಬಸ್ ಸ್ಟಾಪ್ಗೆ ಹೊಂಟಿದ್ದೀನಿ ಅಂತ. ಬಸ್ ಸ್ಟಾಪ್ ಹೋಗಿ ಮಳೆ ಬರೋ ವಾತಾವರಣ ಒಂದು ಸ್ವಲ್ಪ ಇತ್ತು ಅಂತ ಹಂಗೆ ಹೋಗ್ತಾ ಇತ್ತು ಅಂತ. ಇಲ್ಲಿ ನೋಡಿ ನಮ್ಮದು ಹಳ್ಳಿ ಬರೀ ಕಂಟಿ ಅವು ಇವು ಇವೆ ಇದೆ ನಮ್ಮಲ್ಲಿ ಅಂತ. ಬಸ್ನಲ್ಲಿ ಕೂತ್ವಿ ಟಿಕೆಟ್ ತೊಗೊಂಡೆಲ್ಲ ಮಾಡಿ ಅಂತ. ಬಸ್ ತುಂಬ ರಶ್ ಇರಲಾಗಿತ್ತು. ಇವತ್ತು ಆರಾಮ್ ಕೂತು ಮಾಡಿ ಹೋದ್ವಿ ಅಂತ. ಬಸ್ ಶೇಕಿಂಗ್ ಪುಷ್ಪವತಿ ಮಾಡತ್ತಿತ್ತು. ನಿಜ ಹಂಗೆ ಶೇಕಿಂಗ್ ಪುಷ್ಪವತಿ ಮಾಡತ್ತಿತ್ತು ಅಂತ. ಕೂತು ಒಂದು ಸ್ವಲ್ಪ ಬೇಜಾರಾಯಿತು. ಹಾಗೆ ನಾದಿನಿ ಬರ್ತಾಯಿಲ್ಲ ಅಂತ ಅಲ್ಲಿ ಒಂದು ಹುಡುಗಿ ಮಾಡ್ಕೊಂಡು ನಮ್ಮ ಸೀಟ್ನಲ್ಲಿ ಕೂತಿದ್ರು ಅವರು. ಮತ್ತು ಶೇಕಿಂಗ್ ಪುಷ್ಪವತಿ ಆಗ್ತಾಯಿತ್ತು. ಕಂಡಕ್ಟ್ರು ಟಿಕೆಟ್ ತೆಗಿತಾಯಿದ್ರು. ಹಂಗೆ ಯಾರು ಇರಲಿಲ್ಲ, ಖುಲ್ಲ ಇದ್ದು ಎಲ್ಲ ಸೀಟ್ಗಳು. ಹತ್ತನೇ ಬಸ್ ನೋಡಿ ಇನ್ನು ಚಿಕ್ಕಟ್ಟಿಯಲ್ಲಿದೆ. ಚಿಕ್ಕಟ್ಟಿದಾಯಿತು ಹತ್ತನೇ ಅಂತ ಇದ್ದೀವಿ. ಇಲ್ಲಿ ಹತ್ತನೇ ಅಂತ ಬರ್ತಿದ್ದಾರೆ ನೋಡಿ. ಬರ್ತೇನೆ ನಮ್ಮ ಹತ್ತನೇ ಅಂತ ಬರ್ತಿದ್ದಾರೆ ನೋಡಿ. ಇಲ್ಲಿ ನಾನು ಕಿಟಕಿ ಕೂತಿರಲಿಲ್ಲ. ಇನ್ನು ಮನ್ಕೊಂತಿದ್ದಾಳೆ ಮಾರೈತಿ. ಕಾಲೇಜ್ ಅಂದರೆ ಓದಿ ಇದಾಗಿದ್ದಾರೆ. ಆಮೇಲೆ ನಿದ್ದೆ ಬಂದಿದೆ ಅವರಿಗೆ ಇಂಥ. ಇವತ್ತು ಗುರುವಾರ ಅಲ್ವಾ, ನಮಗೆ ಸಾಯಿಬಾಬನ ದರ್ಶನ ಕೂಡ ಆಯಿತು ಅಂತ. ಆಯಿತು ಅಂದ್ವಿ. ಹತ್ತನೆಯಲ್ಲಿ ಬಂದ್ವಿ. ತಾರ್ ನಿಂತಿದೆ ನೋಡಿಲ್ಲಿ. ಡ್ರೀಮ್ ಅಲ್ವಾ, ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ. ಇದು DK ಇದರಿಂದ ಇಲ್ಲಿ ನೋಡಿ ಚಪ್ಪಲಿ ಸೂಪರ್ ಇರುತ್ತೆ. ಆಯಿತು ನೋಡಿ, ಯಾವಾಗ ಬಸ್ ಸ್ಟ್ಯಾಂಡ್ ಬರುತ್ತೆ, ಯಾವಾಗ ಇಡೀಲಿ ಅನ್ನೋ ಕುತೂಹಲದಲ್ಲಿ ಎಲ್ಲರೂ ಇದ್ದಾರೆ. ನಾನು ಇದ್ದೀನಿ. ಕುತೂಹಲದಿಂದ ಎಲ್ಲರೂ ಕೂತಿದ್ದಾರೆ. ಸೀಟ್ ಮಾತ್ರ ಫುಲ್ ಖಾಲಿ ಇದೆ. ಆಯಿತು. ಇದು ನಮ್ಮೂರಿನ ಅಂದರೆ ಏನಂತಾರೆ, ಚಿನ್ನವನ ದೊಡ್ಡ ನಾಯಕರು ಲಕ್ಷ್ಮಣ ಸವದಿಯವರ ಮನೆ ಬಂತು ನೋಡಿ. ಇದೇ ಲಕ್ಷ್ಮಣ ಸವದಿಯವರ ಮನೆ. ತುಂಬ ದೊಡ್ಡದಿದೆ. ಇನ್ನೊಂದು ಬ್ಲಾಕ್ನಲ್ಲಿ ನಿಮಗೆ ಕರೆಕ್ಟ್ ಮನೆ ತಿಳಿಸ್ತೀನಿ. ಇದು ಆಯಿತು. ಇನ್ನು ಬಸ್ ಸ್ಟ್ಯಾಂಡ್ ಬತ್ತೇ ಬಿಡ್ತು. ಬಸ್ ಸ್ಟ್ಯಾಂಡ್ ಬಂತು. ನಾನು ಕುತೂಹಲದಿಂದ ನೋಡ್ತಾ ಇದ್ದೀನಿ. ಆಯಿತು. ಏನೋ ಇನ್ನೊಂದು ಬಸ್ ಬರ್ತಾಯಿತ್ತು, ಅದಕ್ಕೆ ಬಸ್ನ ನಿಲ್ಲಿಸಿದ್ರು. ನಾವು ಹಾಗೆ ಕೂತಿದ್ವಿ. ತಂಗಿ ಎದ್ದಿದ್ಲು. ಆಯಿತು ಬಿಡ್ತು. ಮತ್ತು ಶೇಕಿಂಗ್ ಪುಷ್ಪವತಿ ಮಾಡ್ತಾಯಿತ್ತು. ಆಯಿತು ಹೊರಡಿ. ಆಂಟಿ ನಿಂತಿದ್ದಾರೆ. ಅಣ್ಣ ಫೋನ್ ಅಂತ. ಎಲ್ಲರೂ ಕಾರ್ಯದಲ್ಲಿ ಬಿಸಿ. ಆಯಿತು ಮನೆಗೆ ಬಂತು ಬಸ್. ಅದು ಮನೆಗೆ ಯಾವಾಗ ಇಳಿತೀವಿ, ಯಾವಾಗ ನಮ್ಮ ನಂದನ್ಸ ಹೋಗ್ತೀವಿ ಏನೋ. ಆಯಿತು ಬಸ್ ಮತ್ತು ಇಳಿದು ಏನಂದ್ರೆ ನಮ್ಮೂರು ನಮಗೆ ಚಂದ ಅಲ್ವಾ. ಇದು ನಮ್ಮ ಹತ್ತನೇ ಬಸ್ ಸ್ಟ್ಯಾಂಡ್. ಹುಟ್ಟಿದ್ದು ಇಲ್ಲೇ, ಈಗ ಗಂಡನ ಮನೆಯೂ ಇಲ್ಲೇ. ಆಯಿತು ನೋಡಿ, ಅವ್ರವ್ರ ಕೆಲಸದಲ್ಲಿ ಅವ್ರವ್ರ ಬಿಸಿ. ಪಾಪು ನೀರು ಕುಡಿಸ್ತಾ ಇದ್ದಾರೆ. ಅಜ್ಜಿ ಬಸ್ ನೋಡ್ತಾ ಇದ್ದಾರೆ. ಎಲ್ಲರೂ ಒಂದೊಂದು
ನನಗ್ರಿ ಕ್ಯಾಮ್ರಾ ಹಿಡ್ಕೊಂಡು ಹೊಂಟ್ತಾ ಇದ್ದೀನಿ, ಒಂಥರ ಆಗ್ತಾಯಿದೆ. ಏನಂತಾರ ಏನೋ ಅಂತ ಏನೋ ಒಂಥರ ಎಕ್ಸೈಟ್ಮೆಂಟ್. ನನಗೂ ಹೊಸ ಅನುಭವ, ತುಂಬ ಚೆನ್ನಾಗಿತ್ತು ಅನುಭವ ಇದು. ಆಯಿತು ಒಂದು ಬಸ್ಸಿಂದ ಅಲ್ಲಿ ಒಂದು ಸ್ವಲ್ಪ ಫೋನ್ ಕಾಲ್ ಬಂತು, ವಿಡಿಯೋ ಮಾಡಲಿಲ್ಲ. ಇದು ಅಂಬೇಡ್ಕರ್ ಸರ್ಕಲ್ ಅಂತಾರೆ. ಅಲ್ಲಿದೆ ನೋಡಿ, ಅಂಬೇಡ್ಕರ್ ಅವರ ಮೂರ್ತಿ ಇದೆ. ಅಂಬೇಡ್ಕರ್ ಸರ್ಕಲ್ ಅಂತ ಅಂತೀವಿ. ಇನ್ನು ಪೇಟೆ ಹೋಗೋದು. ಪೇಟೆ ಅಂದರೆ ಅಲ್ಲಿ ಫಸ್ಟಿಗೆ ಬರೋ ಮಾವಿನಕಾಯಿ, ಬಾಳೆಕಾಯಿ, ಮಾವಿನಕಾಯಿ ಬರ್ರಿ ತೊಗೊಳ್ಕೆ ಬರ್ರಿ ಅಂತ ಗಾಡಿಗಳು ಹೋಗ್ತಾ ಇದ್ದಾವೆ. ಅಷ್ಟೇ ರಶ್ ಇಲ್ಲ, ಆಲ್ಮೋಸ್ಟ್ ನೋಡಿರ್ತಾ ನಿಂತಿದೆ. ಎಲ್ಲರಿಗೂ ಡ್ರೀಮ್ ಇರುತ್ತೆ ಅಲ್ವಾ ಅಂತ. ಆಯ್ತು ಹೇಗಿಲ್ವಾ ಫಸ್ಟಿಗೆ ಬಾಳೆಕಾಯಿ ಮಾವಿನಕಾಯಿ ಅಂತ ಮಾವಿನಕಾಯಿ ಇನ್ನು ಮುಂದೆ ಹೋದರೆ ಬರ್ರಿ ಅಂತ ಆಯಿತು ನೋಡಿ ಬಂದ್ವಿ ಅಂತ. ಇಲ್ಲೊಂದು ಸ್ವಲ್ಪ ನಂಗೆ ಗುರುತವ್ರು ಬಂದರು, ಅಣ್ಣ ವಿಡಿಯೋ ಕಟ್ ಮಾಡಿದೆ ಅಂತ. ಇಲ್ಲಿ ಮುಂದೆ ಹಂಗೆ ಹೋಗ್ತಾ ಇದ್ದೀನಿ, ಇನ್ನು ಪೇಟೆ ಬಂದಿಲ್ಲ, ಇನ್ನೂ ಒಂದು ಸ್ವಲ್ಪ ದೂರ ಐತಿ ಅಂತ. ಹಾಗೆ ಎಲ್ಲ ನೋಡ್ಕೊಂಡು ಮಾಡಿ ಇದು ಮೇನ್ ಪೇಟೆಗೆ ಹೋಗೋದು ರೋಡು. ಇದು ಪೇಟೆಗೆ ಹೋಗೋದು ರೋಡು. ಎದುರು ಅಂದರೆ ನಮ್ಮ ತಮ್ಮನ ಮನೆ ತೋರಿಸಿರೋ ಮನೆ ಫಸ್ಟ್ ಬ್ಲಾಕಲ್ಲಿ ಎಂಬ್ರಾಯ್ಡ್ರಿ ಮಾಡೋದು. ಅದನ್ನ ಇವತ್ತು ಫೋಟೋ ಫ್ರೇಮ್ ಮಾಡಬೇಕು ಅಂತಲೇ ನಾನು ಅದನ್ನೇ ಮಾಡ್ತಿದ್ದು. ಆಯ್ತು ಮತ್ತೆ ನೋಡಿ ಮಾವಿನಕಾಯಿ ಇದಾವೆ ನೋಡಿ, ಯಾರು ಬೇಕಾ? ಇಲ್ಲಿ ಈಗ ಅಂಗಡಿ ಹಚ್ತಾ ಇರೋದು ಅನಿಸುತ್ತೆ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅಜ್ಜಿ ಬರ್ತಾ ಇದೆ. ಸಾಕಾಗಿತ್ತು ಅಡುಗೆ. ಎಲ್ಲ ಥರ ಅಬ್ಸರ್ವ್ ಮಾಡಬೇಕಲ್ವಾ. ಆಯಿತು, ತರಕಾರಿ ಪೇಟೆಗೆ ಬಂದೆ. ಇಲ್ಲ ಮೆಣಸಿನ್ಕಾಯಿ, ಟಮಾಟೆ, ಬದನೆಕಾಯಿ ಇವೇ ಅಲ್ವಾ ಪೇಟೆಯಲ್ಲಿ, ಮತ್ತೇನಿರುತ್ತೆ. ಅದೇ ಮೆಣಸಿನ್ಕಾಯಿ, ಟಮಾಟೆ, ಬದನೆಕಾಯಿ ಬಂದು ಆಯಿತು. ಈಗ ಹೋಗ್ತಾ ಇದ್ದೀನಿ. ಆಯಿತು, ಇದು ಇನ್ನು ಚುರುಮುರುಪೇಟೆ ಥರ. ಅಜ್ಜಿ ಹೆಣ್ಣು ನೋಡಿದ್ರೇ ಭಯ ಆಗುತ್ತಪ್ಪ. ಹೆಣ್ಣು ನೋಡಿ ಎಷ್ಟು ಉದ್ದದವಲ್ಲ ಅಜ್ಜಿಯು. ಸೊ ನೈಸ್. ಇನ್ನು ಇದು ಚುರುಮುರು ಪ್ಯಾಂಟ್ ಇರ್ತಾರೆ. ಅದಕ್ಕೆ ನಾನು ಇಲ್ಲೊಂದು ಸ್ವಲ್ಪ ಇದು ಬೇಕಾಗಿತ್ತು ನನಗೆ, ಅಂದರೆ ಸ್ಕೆಚ್ ಪೆನ್ ಬೇಕಾಗಿತ್ತು. ಅದಕ್ಕೆ ನಾನು ಒಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಏನೋ ಅಂದರೆ ಲೆಜ್ಜಿ ಹೆಂಗಿರ್ತೈತೆ ಅದಕ್ಕೆ ನಾನು ಇಲ್ಲಿ ಒಬ್ಬರು ಅಣ್ಣ ಗೊತ್ತಿದ್ದರು, ಅವ್ರ ಅಂಗಡಿಗೆ ಹೋಗಿ ಇದು ಮಾಡಿ ಹೊಂಟ್ನಿ. ಈಗ ಬುಕ್ ಸ್ಟಾಲ್ನಲ್ಲಿ ಒಂದು ಸ್ವಲ್ಪ ಬರ್ಕೊಂಡು ಮಾಡಿ ಹೋದ್ನಿ ಅಂತ. ಇಲ್ಲಿ ಅದೇ ಅಲ್ವಾ ಫ್ರೇಮ್ ಕೊಡೋದು ಅಂಗಡಿ. ಅಲ್ಲಿ ಹೋಗಿ ಅವ್ರು ಕೇಳಿ ಮಾಡಿ ಅಂತ ಕೊಟ್ನಿ. ಹಂಗೋ ಹಿಂಗೋ ಅಂತ ಕೊಟ್ಟು ಮತ್ತೆ ಹೊಂಟ್ನಿ. ನೀನು ಬರೋದು ಮೆಣಸಿನ್ಕಾಯಿ ಪೇಟೆ. ಹೌದು, ಅಲ್ಲೇ ಜನ. ಅಯ್ಯೋ ಸಾಕಾಗಿದೆ, ನಿದ್ದೆ ಮಾಡ್ತಾ ಇದ್ದಾರೆ ಅವರು. ಯಪ್ಪ ದೇವರೇ, ಏನು ಮೆಣಸಿನ್ಕಾಯಿ ಪೇಟೆ ಅಂತ. ನಾನು ಹಂಗೆ ಹೊಂಟೆ. ವಿಧ ಥರದ ಮೆಣಸಿನ್ಕಾಯಿ
ಯಾವ ಬೇಕು ಯಾವ ಬೇಡ, ಬೇಕಾ ಮೆಣ್ಸಿಕಾಯಿ, ಯಾವ್ಯಾವ ಮೆಣ್ಸಿಕಾಯಿ ಗೊತ್ತಿಲ್ಲ ನನಗೂ. ನಾನು ಸುಮ್ಮನೆ ಅದೇ ವೀಡಿಯೋ ಇರ್ತಿರ್ತಾರ ಮೆಣ್ಸಿಕಾಯಿ ಇತ್ತು. ಭಾಳ ಇಷ್ಟ ಇದ್ದು ಎಲ್ಲ ತೊಗೊಂಡೋಗ್ಯಾರ ಅನ್ಸತಿ, ಅದಕ್ಕೆ ಇಷ್ಟ ಇದ್ದು ಇಲ್ಲೇ ಇದಾವೆ ನೋಡಿ. ಆಯಿತು ಹೊರಡ್ದೆ ನಾನು. ಮತ್ತೆ ಯಾವ ಹಾದಿಗೆ ಬಂದೀನಲ್ವ, ಅದೇ ಹಾದಿ ಚಿನ್ನೂರುಪೇಟೆಗೆ ಹೊಂಟಿದ್ದೀನಿ ಅಂತ. ಮುಂದೆ ಹೋಗಿದ್ದು ಅದೇನೋ ಒನ್ ರೋಡ್ ಅಂಗಡಿ ಹೋಗಿದ್ದೆ ನಾನು. ಇಲ್ಲಿ ಜ್ಯುವೆಲರ್ಸಿಗೆ ಚೆಂದಿತ್ತು. ನಾ ಏನು ತೊಗೊಳಿಲ್ಲ, ನೋಡಿದೆ ಹೆಂಗೆ ಏನು ಅಂತ ನೋಡಿ ಸ್ವಲ್ಪ ವೇಟ್ ಮಾಡಿದ್ವಿ. ಓಕೆ ನೋಡಿದ್ವಿ, ಚೆನ್ನಾಗಿತ್ತು. ಜುಮ್ಕಿನ ಸರಿ ಇಲ್ಲ, ಆದರೆ ಕಲ್ಲನು ಇವು ಚೆಂದಿದ್ದು. ಯಾವ ತೊಗೊಳ್ಳಿ ಯಾವ ಬಿಡಲಿ ಅನ್ನಿಸ್ತು, ಯಾವ ತೊಗೊಳಿಲ್ಲ ಅಂತ ಮುಂದೆ ಹೋದ್ವಿ. ಮುಂದೆ ಹಾಗೆ ನೋಡ್ಕೋದ್ವಿ ಅಂತ ಏನೋ ಆ್ಯಕ್ಸಿನ್ ತಿಂದೆ ಅನಿಸ್ತು ಅಂತ. ಪಾಲ್ದು ಏನದಲ್ಲ ಅದನ್ನ ಮಾಡಿದೆ ಅಂತ ಅವರು ಕೊಡ್ತಾಯಿದ್ರು, ತಿಂದೆ. ಇದನ್ನ ನಾನು ತಿನ್ನೋದಿದೆ ಅಂಗಡಿಯಲ್ಲಿ ಅಂತ ತಿಂದು ಮತ್ತೆ ಯಾವ ಹಾದಿಗೆ ಬಂದಿನಲ್ವ ಅದೇ ಹಾದಿಯಿಂದ ನನ್ನ ಸವಾರಿ ಸ್ಟಾರ್ಟ್ ಮಾಡಿದೆ. ಅಂತ ಬಸ್ ಸ್ಟ್ಯಾಂಡ್ ಬಂತು. ಬಸ್ ಸ್ಟ್ಯಾಂಡಲ್ಲಿ ಹೋದ್ವಿ. ನಮ್ಮೂರು ನಮಗೆ ಲೇಸು, ಪಯಣ ಎಷ್ಟೇ ಸಾಗಲಿ ಬಂದು ನಮ್ಮೂರಲ್ಲೆಲ್ಲ ಎಲ್ಲಿ ಹೋದರೂ ಮತ್ತೆ ಬರಬೇಕು ನಮ್ಮದೇ ಅಂತ. ಮಳೆ ಸ್ಟಾರ್ಟ್ ಆಯಿತು. ಕೂತೀನಿ, ಮಳೆ ಜೋರಾಗೆ ಬರ್ತಾಯಿತ್ತು. ಅಜ್ಜಿ ನೋಡಿ ಫುಲ್ ಈಗ ನೋಡಿ ನಮ್ಮ ಬಸ್ ಮತ್ತು ರಶ್ ಫುಲ್. ಮಳೆ ಜೋರು ಬರ್ತಾಯಿತ್ತು. ಎಲ್ಲರೂ ಬಂದಿದ್ರು, ಜೋರಾಗಿ ಇತ್ತು ಮಳೆ. ನಿಮ್ಮ ಕಡೆ ಹೆಂಗೆ ಮಳೆ ಬೆಳೆ ಎಲ್ಲ ಸರಿಯಾಗಿದೆಯಲ್ಲ? ಆಯಿತು, ನಮ್ಮೂರು ಬಸ್ ಬಂತು ನೋಡಿ. ಏರಿಗೆ ಮುಖವಿದ್ದಾರೆ. ನಾನಂತೂ ಇವತ್ತು ಸೀಟ್ ಸಿಗಲಿಲ್ಲ, ಮತ್ತು ಹಾಗೆ ನಿಂತು ಬಂದೆ. ಆಯಿತು, ಬಸ್ ಬಿಟ್ಟು ಎಲ್ಲ ಫುಲ್ ರಶ್ ಇತ್ತು. ಹಾಗೆ ನಿಂತು ಬಂದ್ವಿ. ನಿಂತು ಬಂದರು ಕೂತು ಬಂದರು, ಬರಲೇಬೇಕಲ್ವ. ಮತ್ತು ಅದೇ ಹಾದಿ, ಅವಾಗ ಹಂಗೆ ಬಂದಿದ್ದೆ, ಇವಾಗ ಹಿಂಗೆ ಬಂದಿದ್ದೀನಿ. ಅಷ್ಟೊಂದು ತುಂಬ ವಿಡಿಯೋ ಮಾಡಿಲ್ಲ, ಅಂದರೆ ತುಂಬ ರಶ್ ಇತ್ತು ಬಸ್ಸು, ಅಷ್ಟೇ ವಿಡಿಯೋ ಮಾಡಿದೆ. ನಮ್ಮೂರು ಬರೋ ಸಮಯ ವಿಡಿಯೋ ಮಾಡಿದೆ ನಾನು. ನಮ್ಮ ಸೌದಿ ಇದು ನಮ್ಮ ಕಡೆ ಹೆಚ್ಚು ಬೆಳೆಯೋದೆಲ್ಲ ಕಬ್ಬೆ ಬೆಳೀತಾರೆ ನಮ್ಮ ಕಡೆ ಎಲ್ಲ. ಆಯಿತಾ ನೋಡಿ, ಅಂದರೆ ಹೊಲದಾಗೆಲ್ಲ ಕಬ್ಬ ನೋಡು ಐತಿ. ಅದೇನೋ ಸರ್ಕಾರಿ ಹೊಲ ಥರಲ್ಲ ಅಲ್ಲಿ ಹೇಳ್ತಾರೆ ಅಂತ. ಆಯಿತು, ಬತ್ತು ನಮ್ಮೂರು. ಅದೊಂಥರ ಏನೋ ಖುಷಿ, ಪುಟ್ಟದಾಗಿರಲಿ ಚಿಕ್ಕದಾಗಿರಲಿ ನಮ್ಮೂರು ನಮಗೆ ಮೇಲಲ್ವಾ. ಅಲ್ಲೇನೋ ಟ್ಯಾಕ್ಟರ್ ಇದು ಮಾಡ್ತಾಯಿದ್ರು, ನಾನು ಅಷ್ಟು ಸ್ಲೋಲಿ ಇದು ಮಾಡ್ರು. ಇಂಥ ನಮ್ಮೂರಲ್ಲಿ ಒಂದು ಅಗಸಿ ಬಾಗಿಲಿದೆ, ದೊಡ್ಡದಿದೆ. ಅದೊಂದೇ ದೊಡ್ಡ ಇದು ಪಂಚಾಯಿತಿ ಎಲ್ಲ ಇರೋದು ಸೌದಿಯಲ್ಲೇ, ಆದರೆ ಪಂಚಾಯಿತಿ ಮಾತ್ರ ದೊಡ್ಡದು ಕಟ್ಟಿದ್ದಾರೆ ಅಂತ ಇದೆ. ಅಕ್ಷಿ ಬಾಗಿಲು ನಾನು ಹೇಳಿರೋ ಮುಂದೆನ. ಆಯ್ತು, ಹೇಳಿದ್ನಿ ಬಾಯ್ ಮಾಡಿ ಬಸ್ಸಿಗೆ ನಾವು ಹೇಳಿದ್ವಿ. ಯಪ್ಪ ದೇವ್ರು ಸಾಕಾಗಿತ್ತು. ಮುಂದಿಂದು ಯಾವುದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.